ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಶ್ಚಿಕ ರಾಶಿಯವರೇ, ಈ ಒಬ್ಬ ಮಹಿಳೆ ನಿಮ್ಮ ದೊಡ್ಡ ಶತ್ರು ನಿಮ್ಮ ಜೀವನವನ್ನು ನಾಶ ಮಾಡೋದಕ್ಕಾಗಿ ಕಾಯ್ತಾ ಇದ್ದಾಳೆ. ಈ ಶತ್ರು ನಿಮ್ಮ 7 ಜನ್ಮಗಳ ಶತ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕಳೆದ ಹಲವಾರು ವರ್ಷಗಳಿಂದ ಅವರು ನಿಮ್ಮ ಮೇಲೆ ಮತ್ತು ನಿಮ್ಮ ಸಂಪೂರ್ಣ ಕುಟುಂಬದ ಮೇಲೆ ತಾಂತ್ರಿಕ ಕ್ರಿಯೆಯನ್ನು ಮಾಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕಪ್ಪು ಮಾಂತ್ರಿಕ ಕ್ರಿಯೆಯನ್ನು ಮಾಡಿಸ್ತಾ ಇದ್ದಾರೆ. ಆದರೆ ಇದೀಗ ಅವರು ತಮ್ಮ ಮಿತಿಯನ್ನು ದಾಟಿದ್ದಾರೆ. ಈಗ ಅವರು ನಿಮ್ಮ ಸಂಪೂರ್ಣವಾಗಿ ನಾಶ ಮಾಡುವಂತಹ ಸಮಯ ನಿಮ್ಮ ಹೆಸರಿನ ಮೇಲೆ ಆಹುತಿಯನ್ನು ಹಾಕುತ್ತಿದ್ದಾರೆ. ಇದರಲ್ಲಿ ಒಬ್ಬ ಮಹಿಳೆ ಖಂಡಿತವಾಗಿ ನಿಮ್ಮ ಜೊತೆಯಲ್ಲೇ ಇರುವಂತಹ ನಿಮ್ಮನ್ನ ಬಹಳಷ್ಟು ಪ್ರೀತಿ ಮಾಡ್ತಿರ್ತಕ್ಕಂತಹ ಮಹಿಳೆಯೇ ಆಗಿರ್ತಾಳೆ. ಆದರೆ ಅವಳ ಪ್ರೀತಿ ಈಗ ನಿಮ್ಮ ಮೇಲೆ ದ್ವೇಷವಾಗಿ ಮಾರ್ಪಟ್ಟಿದೆ. ಅಷ್ಟೇ ಅಲ್ಲದೆ ಅವಳ ಹೆಸರನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳಿ, ಇಲ್ಲವಾದರೆ ನಿಮ್ಮ ಪರಿಸ್ಥಿತಿ ಕೈಯಿಂದ ತಪ್ಪಿ ಹೋಗಬಹುದು. ಆಗ ಈ ಶತ್ರುಗಳು ನಿಮ್ಮನ್ನ ಸಂಪೂರ್ಣವಾಗಿ ನಾಶ ಮಾಡುವಲ್ಲಿ ಯಶಸ್ವಿಯಾಗಬಹುದು. ವೃಶ್ಚಿಕ ರಾಶಿಯವರೇ, ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ವಾಸ ಮಾಡ್ತಿರುವಂತಹ ನಿಮ್ಮ ಗುರುತನ್ನೇ ಇಟ್ಟುಕೊಂಡು ಅವರು ಬಂಡವಾಳ ಮಾಡಿಕೊಂಡಿರುವಂತಹ ವ್ಯಕ್ತಿಗಳು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾರೆ. ಈಗ ನಾನು ನಿಮಗೆ ಹೇಳುತ್ತಿರುವಂತಹ ವಿಷಯ ತುಂಬ ಬುದ್ಧಿವಂತಿಕೆಯಿಂದ ಮತ್ತು ಎಚ್ಚರಿಕೆಯಿಂದ ತಿಳಿದುಕೊಳ್ಳಬೇಕು. ನಿಮ್ಮ ಮುಂದಿನ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡಬೇಕು, ಇಲ್ಲವಾದರೆ ಈ ಶತ್ರು ನಿಮ್ಮ ಜೀವನವನ್ನು ನರಕಕ್ಕಿಂತಲೂ ಕೆಟ್ಟದಾಗಿ ಮಾಡಬಹುದು. ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಅನರ್ಥಗಳು ನಡೆಯಲು ಆರಂಭವಾಗಬಹುದು. ಏಕೆಂದರೆ ಈ ವ್ಯಕ್ತಿಗಳು ತಮ್ಮ ತಂತ್ರ ಮಂತ್ರ ಕಪ್ಪು ಮಾಟ ಮಂತ್ರದ ಮೂಲಕ ಮೊದಲು ನಿಮ್ಮ ಮನಸ್ಸಿನ ಮೇಲೆ ದಾಳಿ ಮಾಡ್ತಾರೆ. ಅವರು ನಿಮ್ಮ ಆಲೋಚಿಸುವಂತಹ ಮತ್ತು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ನಿಧಾನವಾಗಿ ಕಳೆದು ಹೋಗುವಂತೆ ಮಾಡ್ತಾರೆ. ನಿಧಾನವಾಗಿ ಅವರು ನಿಮ್ಮ ಮೇಲೆ ಅತಿಯಾದ ಕೋಪಿಷ್ಠರನ್ನಾಗಿ ಮಾಡ್ತಾರೆ. ನಿಮಗೆ ತುಂಬ ಕೋಪ ಬರಲು ಶುರುವಾಗುತ್ತದೆ. ಅದಾದ ನಂತರ ನಿಮ್ಮ ಜೀವನದ ಮೇಲೆ ನೇರವಾದ ಪರಿಣಾಮ ನಿಮ್ಮ ಆರೋಗ್ಯದ ಮೇಲೆ ಕಾಣಿಸಿಕೊಳ್ಳುತ್ತದೆ. ನಿಧಾನವಾಗಿ ಅದರ ಪರಿಣಾಮ ನಿಮ್ಮ ಕುಟುಂಬದ ಮೇಲೆ ಬೀಳುತ್ತದೆ. ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಮನೆಯ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಎಲ್ಲ ಕಡೆಗಳಲ್ಲೂ ಈ ದ್ರೋಹಿಗಳ ಪರಿಣಾಮ ಕಾಣಿಸುತ್ತದೆ. ಈ ವ್ಯಕ್ತಿಗಳು ನಿಮ್ಮನ್ನ, ನಿಮ್ಮ ಪೂರ್ಣವಾದ ಕುಟುಂಬವನ್ನ ಮಣ್ಣಲ್ಲಿ ಮಿಶ್ರಣ ಮಾಡಬೇಕೆಂದು ಬಯಸುತ್ತಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರೇ, ಈ ಶತ್ರು ಈಗ ನಿಮ್ಮ ವಿರುದ್ಧವಾಗಿ ದ್ವೇಷದಲ್ಲಿ ತೀವ್ರ ಕೋಪದಲ್ಲಿ ಉರಿಯುತ್ತಿದ್ದಾರೆ. ಇಂದು ರಾತ್ರಿ ಸರಿಯಾಗಿ 11 ಗಂಟೆಯ ನಂತರ ನಿಮ್ಮ ಮೇಲೆ ದೊಡ್ಡ ದೊಡ್ಡ ಸಂಕಷ್ಟಗಳು ಮತ್ತು ಸಮಸ್ಯೆಗಳು ಬರುವಂತೆ ಕಾಣಿಸ್ತಾ ಇದೆ. ಆದ್ದರಿಂದ ಸ್ನೇಹಿತರೆ, ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಗಮನದಿಂದ ಕೇಳಿ ಅವರ ಷಡ್ಯಂತ್ರಗಳನ್ನು ತಿಳಿದುಕೊಳ್ಳಿ. ಆಗ ಮಾತ್ರ ನಿಮ್ಮ ಕುಟುಂಬವನ್ನು ಮತ್ತು ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈಗ ಸಂಪೂರ್ಣವಾಗಿ ಆ ದ್ರೋಹಿಗಳ ಭವಿಷ್ಯವನ್ನು ಬದಲು ಮಾಡುವಂತಹ ವಿಶೇಷವಾದ ಸಮಯ. ಈ ಸಮಯ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಸಂತೋಷ, ಪ್ರಗತಿ ಮತ್ತು ಕುಟುಂಬದ ಶಾಂತಿಯನ್ನು ಸುಟ್ಟು ಹಾಕಲು ಸಂಪೂರ್ಣ ಸಿದ್ಧತೆ ಮಾಡಿಕೊಂಡಿದ್ದಾರೆ. ನಿಮ್ಮ ಕಾಲಿನ ಕೆಳಗಿನ ನೆಲ ಕುಸಿಯುತ್ತದೆ. ನೀವು ತಿಳಿದಾಗ ನಿಮ್ಮ ನಾಶಕ್ಕಾಗಿ ಹವನ ಮಾಡಿಸುತ್ತಿರುವಂಥವರು ಯಾರೋ ಅಲ್ಲ, ನಿಮ್ಮದೇ ಆದಂತಹ ಬಹಳ ಹತ್ತಿರದ ವ್ಯಕ್ತಿಗಳು. ಈ ಒಬ್ಬ ಮಹಿಳೆ ನಿಮ್ಮ ಜೀವನವನ್ನು ನಾಶ ಮಾಡೋದಕ್ಕೆ ಏಕೆ ಬಯಸ್ತಾ ಇದ್ದಾಳೆ ಅಂದರೆ, ಅವಳು ನಿಮ್ಮಿಂದ ಬಯಸುತ್ತಿರತಕ್ಕಂತಹ ಪ್ರೀತಿ ಅವಳಿಗೆ ಸಿಕ್ಕಿಲ್ಲ. ನಿಮ್ಮ ಹಣವನ್ನು ಅವಳು ಕಸಿದುಕೊಳ್ಳಲು ಬಯಸಿದಳು, ಆದರೆ ನೀವು ಅದನ್ನು ಎಂದಿಗೂ ಬಿಟ್ಟುಕೊಟ್ಟಿಲ್ಲ. ನಿಮ್ಮ ಹಿಂದಿನಿಂದಲೇ ಚೂರಿ ಹಿರಿದಂತೆ ದ್ರೋಹ ಮಾಡಿದ್ದಾರೆ. ನೀವು ಇಂದು ಈ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮ್ಮ ಮನೆ ಒಳಗೆ ಹಾಹಾಕಾರ ಉಂಟಾಗುತ್ತದೆ. ನಿಮ್ಮ ಜೀವನವನ್ನು ನಡೆಯುವಂತಹ ದುರಂತವನ್ನು ಯಾರೂ ತಡೆಯಲು ಸಾಧ್ಯವಾಗುವುದಿಲ್ಲ. ವಿಡಿಯೋದ ಕೊನೆಯಲ್ಲಿ ಸಣ್ಣ ಪರಿಹಾರವನ್ನು ಕೂಡ ತಿಳಿಸಿಕೊಡ್ತೇನೆ. ಈ ಪರಿಹಾರದ ಮೂಲಕ ದೊಡ್ಡ ದೊಡ್ಡ ಅಪಘಾತವನ್ನು ತಪ್ಪಿಸಬಹುದು. ಇಂದು ನಿಮ್ಮ ಕಣ್ಣುಗಳನ್ನು ತೆರೆದುಕೊಳ್ಳಿ ಮತ್ತು ಈ ಒಂದು ವಿಡಿಯೋವನ್ನು ನೋಡುತ್ತಾ ಪ್ರತಿ ಕ್ಷಣದ ಗಮನದಿಟ್ಟ ಕೇಳಿ. ಏಕೆಂದರೆ ನಿಮ್ಮ ಜೀವನದಲ್ಲಿ ಈ ಮಹಿಳೆಯರು ಮತ್ತು ಈ ರೀತಿಯಾದ ಕೆಟ್ಟ ಜನರು, ಏಕೆಂದರೆ ನಿಮ್ಮ ಜೀವನದಲ್ಲಿ ಈ ರೀತಿಯ ಮಹಿಳೆ ವಿಶೇಷವಾದ ಮುಖವಾಡಗಳನ್ನು ಹಾಕಿಕೊಂಡಿದ್ದಾಳೆ. ಅದನ್ನು ಕಿತ್ತು ಬಿಸಾಕುವಂತಹ ಸಮಯ ಈಗ ಶುರುವಾಗಿದೆ. ಅವರ ಹೆಸರು, ಅವರ ರೂಪ, ಬಣ್ಣ ಮತ್ತು ನಿಮ್ಮ ಮನೆ ಒಳಗೆ ಕುಳಿತು ನಿಮ್ಮನ್ನು ಹೇಗೆ ನಾಶ ಮಾಡಲು ಅಂತ ಯತ್ನಿಸುತ್ತಿದ್ದಾರೆ ಎಂಬ ಕೆಟ್ಟ ಯೋಜನೆಗಳನ್ನು ಹೇಳ್ತಾ ಹೋಗ್ತೀನಿ. ಅದನ್ನು ಕೇಳಿದಾಗ ಬಹುಶಃ ನಿಮ್ಮ ಕಾಲಿನ ಕೆಳಗೆ ನೆಲವೇ ಕುಸಿದಂತಾಗಬಹುದು ಮತ್ತು ಬಹುಶಃ ನಿಮಗೆ ಅಳಲು ಬರಬಹುದು. ಆದರೆ ಈ ಒಂದು ಕಹಿ ಸತ್ಯವನ್ನು ಇಂದು ನೀವು ಅರ್ಥ ಮಾಡಿಕೊಳ್ಳಲೇಬೇಕು, ಒಪ್ಪಿಕೊಳ್ಳಲೇಬೇಕು. ಏಕೆಂದರೆ ಇಂದು ನಾವು ಮೌನವಾಗಿದ್ದರೆ ನಿಮ್ಮ ಜೀವನ ಸ್ಮಶಾನವಾಗಿ ಬಿಡುತ್ತದೆ. ಈ ಜನರು ನಿಮ್ಮ ವಿರುದ್ಧ ಒಂದು ದೊಡ್ಡ ಚಕ್ರವ್ಯೂಹವನ್ನು ರಚಿಸುತ್ತಿದ್ದಾರೆ. ಅದನ್ನು ಹೊಡೆಯುವುದು ಈಗ ನಿಮಗೆ ಅತ್ಯಂತ ಅಗತ್ಯವಾಗಿರುತ್ತದೆ. ನಾನು ನಿಮಗೆ ವಿಶೇಷವಾಗಿ ಕಪ್ಪು ಸತ್ಯವನ್ನು ಬಹಿರಂಗಪಡಿಸ್ತೇನೆ. ಮೊದಲು ಮತ್ತು ಭಯಾನಕವಾಗಿರುವಂತಹ ವಿಶೇಷವಾದ ಕಾಟಗಳಿಗೆ, ತೊಂದರೆಗಳಿಗೆ ಪರಿಹಾರವನ್ನು ಹೇಳುವ ಮೊದಲು ನಿಮ್ಮ ಜೀವನದಲ್ಲಿ ಕುಟುಂಬದ ರಕ್ಷಣೆಗೆ ಬರುವಂತಹ ಜಗದೀಶ್ವರನಾಗಿರುವಂತಹ ಪರಮಶಿವನ
ಆಶೀರ್ವಾದ ನಿಮ್ಮ ಮೇಲಿದ್ರೆ ಖಂಡಿತವಾಗಿ ಎಲ್ಲ ಕಷ್ಟಗಳು ದೂರವಾಗುತ್ತದೆ. ನಿಮ್ಮ 4 ಗೋಡೆಗಳ ಮೇಲೆ, ನಿಮ್ಮ ಮನೆಯ ಮೇಲೆ ದೇವರ ಆಶೀರ್ವಾದ ಬಲವಾಗಿರುತ್ತದೆ. ಆಗ ಜಗತ್ತಿನ ಯಾವ ತಾಂತ್ರಿಕ ಮಾಟ ಮಂತ್ರಗಳು ಕೂಡ ನಿಮ್ಮ ಮೇಲೆ ಯಾವುದೇ ಹಾನಿ ಮಾಡಲು ಸಾಧ್ಯವಾಗುವುದಿಲ್ಲ. ಖಂಡಿತವಾಗಿ ಇಂದು ನಮ್ಮ ಗುರೂಜಿಗಳು ನಿಮ್ಮ ಗ್ರಹಗಳ ಚಲನೆ ಮತ್ತು ಹೆಸರಿನ ಮೇಲೆ ಇರ್ತಕ್ಕಂಥ ಪತ್ರಿಕೆಯನ್ನು ನೋಡಿದಾಗ ಸ್ವತಃ ಅವರೇ ಬೆಚ್ಚಿ ಬಿದ್ದರು. ಅದರಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದೆ, ಈ ಒಬ್ಬ ಮಹಿಳೆ ಹೆಂಗಸು ನಿಮ್ಮ ಜೀವನವನ್ನು, ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥವರು, ಅವರು ನಿಮ್ಮ ಮನೆಯನ್ನು ಉಪ್ಪನ್ನು ತಿಂದುಕೊಂಡು ನಿಮಗೆ ರೀತಿ ಕಷ್ಟ ಕೊಡ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ನಿಮ್ಮ ಮುಂದೆನೇ ನಿಮ್ಮ ದೊಡ್ಡ ಹಿತೈಷಿಗಳಂತೆ ನಾಟಕವಾಡ್ತಿದ್ದಾರೆ ಮತ್ತು ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ನಿನ್ನ ಯಶಸ್ಸಿಗೆ ಅಷ್ಟೊಂದು ಅಸೂಯೆ ಪಟ್ಟಂಥವರು ಎಂದು ಹೇಳಲು ಸಾಧ್ಯವಿಲ್ಲ. ಆದರೂ ಕೂಡ ಅವರು ರಾತ್ರಿ ಹೊತ್ತು ನಿದ್ರೆ ಮಾಡದೆ ನಿಮ್ಮ ಜೀವನವನ್ನು ನಾಶ ಮಾಡೋದಕ್ಕಾಗಿ ನೀನು ಹೊಸ ಕೆಲಸವನ್ನು ಪ್ರಾರಂಭಿಸಿದಾಗ ನಿನ್ನ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಂತೋಷವನ್ನು ಕಸಿದುಕೊಳ್ಳೋಕೆ ಬಯಸ್ತಾ ಇದ್ದಾರೆ. ನಿನ್ನ ಮನೆಗೆ ಸ್ವಲ್ಪ ಹೆಚ್ಚು ಹಣ ಬಂದಾಗ ಅವರ ಹೃದಯದಲ್ಲಿ ವಿಷದ ಹಾವುಗಳು ತಿರುಗುತ್ತದೆ. ನಿನ್ನ ದುರ್ಬಲವಾದಂತಹ ಸ್ಥಿತಿ ಅವರಿಗೆ ಖುಷಿ ಕೊಡುತ್ತದೆ. ಅವರು ಅಘೋರಿಗಳಿಗೆ ಹಣ ನೀಡಿದ್ದಾರೆ. ನೀನು ಧರಿಸಿದಂಥ ಹಳೆಯ ಬಟ್ಟೆಗಳು, ನಿನ್ನ ಕೂದಲಿನ ಗುಚ್ಚಗಳು ಮತ್ತು ನಿನ್ನ ಮನೆಯ ಹೊರಗಿನ ಮಣ್ಣನ್ನು ತೆಗೆದುಕೊಂಡು ಹವನ ಕುಂಡದಲ್ಲಿ ಹಾಕಲಾಗುತ್ತಿದೆ. ನೀನು ಗಮನಿಸಿದ್ದೀಯಾ, ಇತ್ತೀಚೆಗೆ ನಿನ್ನ ಮನೆಯಲ್ಲಿ ಕಾರಣವಿಲ್ಲದೆ ಜಗಳಗಳು ಏಕೆ ನಡೆಯುತ್ತಿವೆ? ನಿನ್ನ ಕೆಲಸಗಳು ಕೊನೆಯ ಕ್ಷಣದಲ್ಲಿ ಏಕೆ ನಿಂತು ಹೋಗುತ್ತಿದೆ? ಆದರೆ ಖರ್ಚಾಗುತ್ತದೆ, ಉಳಿಯುತ್ತಿಲ್ಲ ಏಕೆ? ಮನೆಯೊಬ್ಬರ ಆರೋಗ್ಯ ಯಾವಾಗಲೂ ಕೇಳುತ್ತಾನೆ ಇರುತ್ತದೆ ಏಕೆ? ನಾವು ದುಡಿದ ದುಡ್ಡನ್ನು ಏಕೆ ಆಸ್ಪತ್ರೆಗೆ ಸುರಿಯುತ್ತಿದ್ದೇವೆ? ಈ ಎಲ್ಲ ಪ್ರಶ್ನೆಗಳು ನಿಮ್ಮನ್ನು ಎಲ್ಲ ರೀತಿಯ ತೊಂದರೆಗೆ ಮತ್ತು ಬಿಕ್ಕಟ್ಟಿಗೆ ಒಳಗು ಮಾಡಿರಬಹುದು. ಆದರೆ ಅದೇ ಕೆಟ್ಟದೇ ಆಗಿರುತ್ತಿದೆ. ಏಕೆಂದರೆ ನಿಮ್ಮ ಸ್ನೇಹಿತರೇ, ನಿಮ್ಮ ಹಿತಶತ್ರುಗಳೇ ನಿಮ್ಮ ಜೀವನದಲ್ಲಿ ನಿಮ್ಮ ನಾಶವನ್ನು ಕಾಯ್ತಿದ್ದಾರೆ. ಇಂದು ನಿಮ್ಮ ಅದೃಷ್ಟದ ದೋಷವಲ್ಲ, ಇದು ನಿಮ್ಮ ಕಪ್ಪು ತಂತ್ರದ ಹವನದ ಧೂಪವೇ ಕಾರಣವಾಗಿದೆ. ನಿಮ್ಮ ಸಮೃದ್ಧಿಯನ್ನು ನಾಶ ಮಾಡುತ್ತಿರುವಂತಹ ಜನರು ನಿಮ್ಮನ್ನು ಜೀವಂತವಾಗಿಯೇ ನಾಶ ಮಾಡಬೇಕೆಂದು ಬಯಸ್ತಾ ಇದ್ದಾರೆ. ಅವರು ನಿನ್ನನ್ನು ದಾರಿದ್ರ್ಯದಲ್ಲಿ ಅಲೆದಾಡಬೇಕು ಎಂದು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಅಂಶವನ್ನು ತೆಗೆದುಕೊಂಡು ಹೋಗಿ ಮಾಟ ಮಂತ್ರ ಕಪ್ಪು ತಂತ್ರವನ್ನು ಮಾಡಿಸ್ತಾ ಇದ್ದಾರೆ. ಅವರು ನಿಮಗೆ ಎಷ್ಟು ಹತ್ತಿರವಾಗಿದ್ದಾರೆ ಎಂದರೆ ನೀವು ಕಣ್ಣು ಮುಚ್ಚಿಕೊಂಡು ಕೂಡ ನಂಬಿಬಿಡುತ್ತೀಯಾ, ಅಷ್ಟು ಹತ್ತಿರವಿರ್ತಾರೆ. ನಿಮ್ಮ ಮುಂದೆ ದುಃಖದಲ್ಲಿದ್ದಾಗ ನಿನ್ನ ನೋವನ್ನು ಒರೆಸುವಂತೆ ನಾಟಕವಾಡಿ ನಿನ್ನ ಕಣ್ಣೀರನ್ನು ಒರೆಸುವ ನಾಟಕ ಮಾಡ್ತಾರೆ. ಆದರೆ ಒಳಗೊಳಗೆ ಸಂಭ್ರಮವನ್ನು ಪಡ್ತಾರೆ. ಆದರೆ ಈಗ ಸಾಕಾಗಿದೆ. ದೇವರು ಇಂದು ನಿನಗೆ ಒಂದು ಸೂಚನೆಯನ್ನು ಕಳಿಸ್ತಾ ಇದ್ದಾರೆ. ಈ ಒಬ್ಬರು ಮಹಿಳೆ ನಿಮ್ಮ ಜೀವನವನ್ನು ಹಾಳು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ನೀನು ಯಾವತ್ತೂ ಕೂಡ ಮುಂದೆ ಸಾಗಲು ಸಾಧ್ಯವಾಗ್ತಾ ಇಲ್ಲ. ಇದಕ್ಕೆಲ್ಲ ಪರಿಹಾರ ಏನು ಎನ್ನುವಂತಹ ವಿಶೇಷವಾದ ಸೂಚನೆಗಳು ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ನೀವು ಜಾಗರೂಕರಾಗಿರಬೇಕು. ಇನ್ನೇನು ಕೆಲವೇ ದಿನಗಳಲ್ಲಿ ಚೈತ್ರ ನವರಾತ್ರಿ ಪ್ರಾರಂಭವಾಗ್ತಾ ಇದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ತಂತ್ರಶಾಸ್ತ್ರ ಮತ್ತು ಅಘೋರಿ ವಿದ್ಯೆಗಳಲ್ಲಿ ಈ ಒಂದು ಸಮಯವನ್ನು ಸಂಪೂರ್ಣವಾದ ವರ್ಷದ ಅತ್ಯಂತ ರಹಸ್ಯಮಯ, ಅಪಾಯಕಾರಿ ಮತ್ತು ಶಕ್ತಿಶಾಲಿ ಸಮಯವೆಂದು ಪರಿಗಣಿಸಲಾಗುತ್ತೆ. ಈ ಸಂದರ್ಭದಲ್ಲಿ ನೀವು ವಿಶೇಷವಾಗಿರುವಂತಹ ಶಕ್ತಿಗಳನ್ನು ಬರಮಾಡ್ಕೊಳ್ಬೇಕು. ದುರ್ಗಾದೇವಿಯನ್ನು ಪೂಜೆ ಮಾಡಬೇಕು. ಅದರಿಂದ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ನಕಾರಾತ್ಮಕ ಶಕ್ತಿ ಮತ್ತು ದ್ರೋಹಿಗಳ ಕಡೆಗೆ ಎಲ್ಲ ರೀತಿಯ ತೊಂದರೆಗಳು ನಿರ್ಮೂಲವಾಗುವಂತಹ ಸಮಯ ಸಾಧ್ಯವಾಗ್ತಾ ಹೋಗುತ್ತೆ. ಖಂಡಿತವಾಗಿ ಆ ಮಹಿಳೆಯನ್ನ ನಿಮ್ಮ ಅತ್ಯಂತ ಹಿತೈಷಿ ಮತ್ತು ಮಾರ್ಗದರ್ಶಕ ಮತ್ತು ನಿಮ್ಮ ಸ್ವಂತ ಅಂತ ಭಾವಿಸಿರ್ತೀರಾ. ಆದರೆ ನೀವು ಯಾವ ಹೊಸ ಕೆಲಸ ಪ್ರಾರಂಭಿಸುವ ಮುನ್ನ ಅವನ ಸಲಹೆಯನ್ನು ಕೇಳ್ತಾ ಇರ್ತೀರಾ. ನಿಮ್ಮ ಭವಿಷ್ಯದ ಯೋಜನೆಯನ್ನು ಅವರಿಗೆ ತಿಳಿಸ್ತಾ ಇರ್ತೀರಾ. ತುಂಬ ನಂಬಿಕೆಯಿಂದ ಹೇಳ್ತೀರಾ. ಆದರೆ ಭಾವನೆಗಳಲ್ಲಿ ನಿಮ್ಮ ಜೀವನದಲ್ಲಿ ಅವರು ಎಲ್ಲವನ್ನ ಕೂಡ ಕೇಳಿಕೊಂಡು ನಿಮ್ಮ ಮೇಲೆ ಕೂಡ ಕಪ್ಪು ತಂತ್ರಗಳನ್ನು ಮಾಡ್ತಾ ಇದ್ದಾರೆ. ನೀವು ಹೊಸ ಮನೆ ಖರೀದಿಸಲು ಹೋಗುತ್ತೇನೆ ಎಂದಾಗ ಆ ಜಾಗ ಅಥವಾ ಜಮೀನುಗಳಲ್ಲಿ ಏನನ್ನಾದರೂ ಮಾಡಿಸಿ ನಿಮ್ಮ ಕೈಗೆ ಬಾರದಂತೆ ಮಾಡ್ತಾರೆ. ಆಗ ನಿಮಗೆ ಅನಿಸುತ್ತದೆ, ಕೈಗೆ ಬಂದ ತುತ್ತು ಬಾಯಿಗೆ ಏಕೆ ಬರಲಿಲ್ಲ ಅಂತ. ನಿಮ್ಮ ಮಕ್ಕಳ ಒಳ್ಳೆಯನ್ನ, ವಿಶೇಷವಾಗಿರುವಂತಹ ಮಕ್ಕಳ ಆರೋಗ್ಯದಲ್ಲೂ ಕೂಡ ತೊಂದರೆಗಳನ್ನು ಮಾಡ್ತಾ ಇರೋದು ಅವರೇ ಆಗಿರ್ತಾರೆ. ಏಕೆಂದರೆ ನಿಮ್ಮ ಸಹೋದರ, ಸಹೋದರಿ ಅಥವಾ ನಿಮ್ಮ ಜೀವನದಲ್ಲಿ ನೀವು ದೊಡ್ಡ ಮಟ್ಟದ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳೇ ಭಯಾನಕವಾಗಿ ನಿಮ್ಮ ಜೀವನಕ್ಕೆ ತೊಂದರೆ ಕೊಡ್ತಿದ್ದಾರೆ. ಈ ಮನುಷ್ಯರು ನಿಮ್ಮ ಎಲ್ಲ ರಹಸ್ಯಗಳನ್ನು ಕೇಳಿ ನಿಮ್ಮ ಕನಸುಗಳನ್ನು ತುಳಿಯಲು ಪ್ರಯತ್ನ ಮಾಡ್ತಿದ್ದಾರೆ. ನಿಮ್ಮ ಕೆಲಸ, ವ್ಯಾಪಾರ, ವ್ಯವಹಾರದ ಮೇಲೆ ಭಯಂಕರವಾದ ತಾಂತ್ರಿಕ ಕ್ರಿಯೆ ಮಾಡಿಸಿದ್ದಾರೆ. ಈಗ ನಿಮ್ಮ ಯಾವುದೇ ಕೆಲಸ ಸರಿಯಾಗಿ ನಡೆಯುವುದೇ ಇಲ್ಲ. ನೀವು ಸ್ವಂತ ಗಮನಿಸಿದ್ದೀರಾ, ಚೆನ್ನಾಗಿ ನಡೆಯುತ್ತಿದ್ದ ನಿಮ್ಮ ವ್ಯವಹಾರ ಹಠಾತ್ ಆಗಿ ಕುಸಿಯಲು ಪ್ರಾರಂಭಿಸಿದೆ. ಮೊದಲು ನಿಮ್ಮ ಬಳಿ ಬರುತ್ತಿದ್ದಂತಹ ಗ್ರಾಹಕರು ಬರ್ತಾ ಇಲ್ಲ, ಅಥವಾ ಉದ್ಯೋಗದಲ್ಲಿ ಕಾರಣವಿಲ್ಲದೆ ಸಮಸ್ಯೆಗಳು ಬರ್ತಾ ಇದೆ. ಬಾಸ್ ಅಥವಾ ಸಹೋದ್ಯೋಗಿಗಳೊಂದಿಗೆ ಅನಗತ್ಯವಾದ ಜಗಳಗಳು ಆಗುತ್ತಿದೆ. ಎಲ್ಲರೂ ಕೂಡ ನಿಮ್ಮ ವಿರುದ್ಧವಾಗಿದ್ದಾರೆ ಎಂಬ ಭಾವನೆ ಬರುತ್ತಿದೆ. ನಿಮ್ಮ ಮಾತುಗಳನ್ನು ಯಾರೂ ಕೇಳಲು ಇಷ್ಟಪಡುತ್ತಿಲ್ಲ. ಹಣ ಕೈಗೆ ಬರುತ್ತದೆ, ಆದರೆ ನೀರಿನಂತೆ ಖರ್ಚಾಗುತ್ತದೆ, ಉಳಿಯುವುದೇ ಇಲ್ಲ. ಇದಕ್ಕೆಲ್ಲ ಕಾರಣ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕೆಟ್ಟ
ಶಕ್ತಿಗಳ ಪ್ರಭಾವ. ನೀನು ಉಳಿತಾಯ ಮಾಡಿ ಮನೆಯನ್ನ ಸಂಭ್ರಮಿಸಬೇಕು, ಮನೆಯಲ್ಲಿ ಒಂದು ಶುಭ ಕಾರ್ಯವನ್ನ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ರೆ ಖಂಡಿತವಾಗಿ ಆಸ್ಪತ್ರೆ ಬಿಲ್, ಅಪಘಾತ ಅಥವಾ ಕೋರ್ಟ್ ಕಚೇರಿ ಸಮಸ್ಯೆಗಳಲ್ಲೇ ಖರ್ಚಾಗ್ತಾ ಇದೆ. ಇದು ಕೇವಲ ಭಾಗ್ಯದ ಹೊಡೆತವಲ್ಲ ಸ್ನೇಹಿತರೆ, ಇದು ವ್ಯಕ್ತಿತ್ವದ ಕೃತ್ಯ. ನಿಮ್ಮ ಜೀವನದಲ್ಲಿ ನಿಮ್ಮ ಸ್ನೇಹಿತರಂತೆ ನಾಟಕ ಮಾಡುವಂತಹ ಅಗತ್ಯವಿದ್ದರೆ ನಿಮಗೆ ಸಹಾಯ ಕೇಳುವಂತಹ ಜನರೇ ನಿಮ್ಮ ಜೀವನದಲ್ಲಿ ನಾಟಕವಾಡಿ ನಿಮ್ಮ ಬಾಧ್ಯತೆಗಳನ್ನು ನಾಶ ಮಾಡ್ತಾ ಇದ್ದಾರೆ. ಒಳಗೊಳಗೆ ಅವರು ನಿಮ್ಮ ನಾಶವನ್ನ ಬಯಸ್ತಾ ಇದ್ದಾರೆ. ನೀವು ಜೀವನ ಪೂರ್ತಿ ಅವರ ಮುಂದೆ ಅವಲಂಬಿತರಾಗಿರಬೇಕು. ನೀವು ಜೀವನ ಪೂರ್ತಿ ಅವರ ಮುಂದೆ ಕೈ ಚಾಚಬೇಕು ಮತ್ತು ಅವರಿಗಿಂತ ಮುಂದೆ ಹೋಗಬಾರದು. ಆ ರೀತಿಯಾಗಿ ಅವರು ನಿಮ್ಮನ್ನ ಈ ರೀತಿಯಾಗಿ ದುರ್ಬಲ ಮಾಡೋದಕ್ಕೆ ಸಾಧ್ಯ. ಖಂಡಿತವಾಗಿ ನಾನು ಹೇಳುತ್ತಿರುವಂತಹ ಮಾತನ್ನು ನೀವು ನಂಬೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂದರೆ ರಾತ್ರಿ ಒಬ್ಬರೇ ಕುಳಿತುಕೊಂಡು ಯೋಚನೆ ಮಾಡಿ, ನಿಮ್ಮ ಜೀವನವನ್ನು ಪರಿಶೀಲಿಸಿ. ನಾನು ಹೇಳುತ್ತಿರುವಂತಹ ಲಕ್ಷಣಗಳು ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಜೊತೆ ನಡೆಯುತ್ತಿದೆ ಅಲ್ಲವೇ? ನೋಡಿ, ನಿಮ್ಮ ಮನೆಯಲ್ಲಿ ಯಾವುದೇ ದೊಡ್ಡ ಕಾರಣವಿಲ್ಲದೆ ಸಣ್ಣ ವಿಷಯಗಳ ಮೇಲೆ ದೊಡ್ಡ ಜಗಳವಾಗುತ್ತಾ ಇದೆ. ಒಬ್ಬರ ಮುಖವನ್ನು ಕಂಡರೆ ಮತ್ತೊಬ್ಬರು ನೋಡೋದಕ್ಕೆ ಮನಸ್ಸಿಲ್ಲ. ಸ್ಥಿತಿ ಬದಲಾಗ್ತಾ ಹೋಗ್ತಾ ಇದೆ. ನೀವು ಯಾವುದೇ ರೀತಿಯ ಕುಟುಂಬದಲ್ಲಿ ಅಕಸ್ಮಾತ್ತಾಗಿ ಅಸ್ವಸ್ಥರಾಗಿದ್ದರೆ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಗುರು ಹಿರಿಯರು ಅಸ್ವಸ್ಥರಾಗ್ತಾ ಇದ್ರೆ ದೇಹ ಯಾವಾಗಲೂ ದರಿದಂತೆ ಇರುತ್ತದೆ, ಆಲಸ್ಯ ತುಂಬಿರುತ್ತದೆ, ಯಾವುದೇ ಕೆಲಸ ಮಾಡಲು ಮನಸ್ಸಾಗೋದಿಲ್ಲ. ಆದರೆ ವೈದ್ಯರನ್ನ ಭೇಟಿ ಮಾಡಿದಾಗ ಎಲ್ಲ ಕೂಡ ರಿಪೋರ್ಟ್ಗಳು ಸಾಮಾನ್ಯವಾಗಿ ಇರುತ್ತದೆ ಎಂದು ಹೇಳುತ್ತಾರೆ. ನಿಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಹಸಿರು ಗಿಡವಾಗಿದ್ದಂತಹ ತುಳಸಿ ಗಿಡ ಒಣಗುತ್ತಾ ಹೋಗುತ್ತಾ ಇದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಇದ್ದಾಗ ನೀವು ಕಳಸಕ್ಕೆ ಹಾಕಿದಂತಹ ವಿಳ್ಯದೆಲೆಗಳು ಬೇಗ ಬಾಡಿ ಹೋಗುತ್ತದೆ. ಇದೆಲ್ಲ ಆಗಲು ಕಾರಣ ಅಡುಗೆ ಮನೆಯಲ್ಲಿ ಹಾಲು ಪದೇ ಪದೇ ಉಕ್ಕಿ ಬರುತ್ತದೆ ಅಥವಾ ಹಾಲು ಇದ್ದಕ್ಕಿದ್ದಂತೆ ಒಡೆದು ಹೋಗುತ್ತದೆ. ಊಟ ಮಾಡಿದಾಗ ಬೇಗ ಮತ್ತೆ ರಾತ್ರಿ ಹಸಿವಾಗುತ್ತದೆ. ಈ ರೀತಿಯೆಲ್ಲ ಆಗ್ತಾ ಇದ್ರೆ ಖಂಡಿತವಾಗಿ ನಿಮ್ಮ ಮನೆಯ ಮೇಲೆ ಮಾಟ ಮಂತ್ರದ ಪ್ರಯೋಗವಾಗಿದೆ. ರಾತ್ರಿ ಸಮಯದಲ್ಲಿ ಮಲಗಿರುವಾಗ ಅಕಸ್ಮಾತ್ ಆಗಿ ನಿಮಗೆ ನಿದ್ರೆ ಬರುತ್ತದೆ. ಅದೇ ರೀತಿ ನಿದ್ರೆ ಮುರಿದು ಹೋಗುತ್ತಿದೆ. ಹೀಗೆ ನೋಡಿದಾಗ ನಿಮ್ಮನ್ನು ಗಟ್ಟಿಯಾಗಿ ನೋಡುತ್ತಿರುವಂತಹ ಜನರು ನಿಮ್ಮ ಭಾವನೆಗಳ ಮೇಲೆ ಆಟವಾಡ್ತಾರೆ. ಯಾರೋ ನಿಮ್ಮ ಮೇಲೆ ಭಾರಿ ದೊಡ್ಡ ಕಲ್ಲನ್ನು ಇಟ್ಟಂತೆ ಉಸಿರಾಡಲು ಕಷ್ಟವಾಗುತ್ತದೆ. ಕನಸುಗಳು ವಿಚಿತ್ರವಾಗಿರುತ್ತದೆ. ನೀವು ನಿಜವಾಗಿ ಈ ಸಂದರ್ಭದಲ್ಲಿ ಹಾವುಗಳು ಕನಸಿನಲ್ಲಿ ಕಾಣಿಸಿಕೊಳ್ಳೋದು, ಎತ್ತರದಿಂದ ಬೀಳುವಂತಹ ಕನಸುಗಳು ಬರ್ತಾ ಇದ್ರೆ ಮನೆ ಒಳಗೆ ತಕ್ಷಣ ಯಾವುದೋ ರೀತಿಯ ವಿಚಿತ್ರವಾದ ಪ್ರಾಣಿಗಳು ಪ್ರವೇಶವಾದಂತೆ ಅನಿಸ್ತಾ ಇದ್ರೆ ಇದೆಲ್ಲವೂ ಕೂಡ ಆ ವ್ಯಕ್ತಿಯಿಂದ ನಡೆಯುತ್ತಿರುವಂತಹ ದುರ್ಘಟನೆ. ನಿಮ್ಮ ಜೊತೆ ಯಾವುದೇ ರೀತಿಯ ಕೆಟ್ಟದಾದ ಪರಿಸ್ಥಿತಿಗಳು ಜೊತೆಯಾಗಿ ನಡೀತಾ ಇದ್ರೆ ನಿಮ್ಮ ಸಹೋದರರೇ ಅಥವಾ ನಿಮ್ಮನ್ನ ಮೋಸ ಮಾಡಿಕೊಳ್ಳುವಂತಹ ವಿಚಿತ್ರವಾದ ಭಯಂಕರವಾದ ತಾಂತ್ರಿಕವಾದ ಕಪ್ಪು ಮಾಟ ಮಂತ್ರ ನಿಮ್ಮ ಮೇಲೆ ನಡೀತಾ ಇದೆ. ಸಂಪೂರ್ಣವಾಗಿ ಇದನ್ನು ನೀವು ಮನೆ ಒಳಗೆ ಪ್ರವೇಶ ಮಾಡೋದಕ್ಕೆ ಬಿಡಬಾರದು. ಆದ್ದರಿಂದ ನಿಮ್ಮ ಪ್ರತಿಯೊಂದು ಕೆಡಕುಗಳಿಂದ ಮುರಿಯಲು ಬಯಸೋದಾದರೆ ಶಾರೀರಿಕವಾಗಿ ಕೂಡ, ಮಾನಸಿಕವಾಗಿ ಕೂಡ ಮತ್ತು ಆರ್ಥಿಕವಾಗಿ ಕೂಡ. ಆದರೆ ಸ್ನೇಹಿತರೆ, ಈ ನಾಶದಲ್ಲಿ ಕೆಲವೊಂದು ಕಡೆ ನಿಮ್ಮಲ್ಲೂ ಕೂಡ ಒಂದು ಚಿಕ್ಕ ಆದರೆ ಒಂದು ದೊಡ್ಡ ತಪ್ಪಿದೆ. ನೀವು ತುಂಬ ಸ್ವಚ್ಛ ಹೃದಯ ವ್ಯಕ್ತಿಗಳು. ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಉತ್ತಮವಾದ ಒಂದು ಆಸೆ ಇರುತ್ತದೆ. ಯಾರಿಗೂ ಕೂಡ ವಂಚನೆ ಮಾಡೋದಿಲ್ಲ. ನೀವು ಯೋಚಿಸುತ್ತಿರುತ್ತೀಯಾ, ನೀನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀಯಾ, ಎಲ್ಲರೂ ಕೂಡ ನಿನ್ನನ್ನು ಒಳ್ಳೆಯದಾಗೆ ಬಯಸ್ತಾರೆ. ಈ ಸರಳತನದಲ್ಲೇ ನೀವು ನಿಮ್ಮ ಸಂತೋಷವನ್ನು, ನಿಮ್ಮ ಯಶಸ್ಸನ್ನು, ನಿಮ್ಮ ಭವಿಷ್ಯದ ಯೋಜನೆಯನ್ನು ಎಲ್ಲರಿಗೂ ಕೂಡ ಹೇಳಿಬಿಡ್ತೀರಾ. ಅದೇ ನಿಮ್ಮ ದೊಡ್ಡ ತಪ್ಪು. ನೆನಪಿಟ್ಟುಕೊಳ್ಳಿ, ನಿಮ್ಮ ಸಹೋದರರು ನಗುತ್ತಿರುವ ಪ್ರತಿಯೊಂದು ಮುಖವು ನಿನ್ನ ಸ್ನೇಹಿತರಾಗಿರುವುದಿಲ್ಲ. ಬೆನ್ನನ್ನು ತಟ್ಟುವ ಪ್ರತಿಯೊಂದು ಕೈಯು ಆಶೀರ್ವಾದ ಕೊಡೋದಿಲ್ಲ. ಕೆಲವು ಕೈಗಳು ಬೆನ್ನು ತಟ್ಟುವುದೇ ಕತ್ತಿಯಲ್ಲಿ ಇಡಬೇಕು ಎಂದು ನೋಡೋದಕ್ಕೋಸ್ಕರ. ಈ ಕಠಿಣವಾದ ಕಲಿಯುಗದಲ್ಲಿ ಜನರು ನಿಮ್ಮ ದುಃಖದಿಂದ ಅಷ್ಟಾಗಿ ದುಃಖ ಪಡೋದಿಲ್ಲ. ಆದರೆ ನಿಮ್ಮ ಚಿಕ್ಕ ಪುಟ್ಟ ಸಂತೋಷವನ್ನೇ ನೋಡಿ ಜ್ವಾಲೆಯ ರೀತಿ ಹುರಿದು ಹೋಗ್ತಾರೆ. ಹಾಗಾಗಿ ಹಿಂದಿನಿಂದ ಒಂದು ಮಾತು ಮನಸ್ಸಿನಲ್ಲಿ ನೆನಪಿಟ್ಟುಕೊಳ್ಳಿ. ನಿನ್ನ ಪ್ರಗತಿ, ನಿನ್ನ ಸಂತೋಷಗಳು, ನಿನ್ನ ಆದಾಯ ಮತ್ತು ನಿನ್ನ ಎಲ್ಲ ರೀತಿಯ ಭವಿಷ್ಯದ ಯೋಜನೆಯನ್ನು ಯಾರೊಂದಿಗೂ ಕೂಡ, ಯಾರ ಮುಂದೆ ಕೂಡ ಹಂಚಿಕೊಳ್ಳಬೇಡಿ. ಈಗ ಆ ಮಹಿಳೆ ಯಾರೆಂದು ತಿಳಿದುಕೊಳ್ಳುವಂತಹ ಸಮಯ. ಖಂಡಿತವಾಗಿ ಅವಳು ನಿಮ್ಮ ಮನೆಯಲ್ಲೇ ಇರ್ತಾರೆ, ನಿಮ್ಮ ಜೊತೆಯಲ್ಲೇ ಇರ್ತಾರೆ. ಅಂತಹ ಮಹಿಳೆಯ ಬಗ್ಗೆ ಯೋಚನೆ ಮಾಡಬೇಕು. ನಿಮ್ಮ ಮನೆಯನ್ನು ಪ್ರತಿದಿನ ಸ್ವಚ್ಛ ಮಾಡಿ, ಸ್ನಾನ ಮಾಡುವಂತಹ ನೀರಿಗೆ ಉಪ್ಪನ್ನು ಹಾಕಿ ಸ್ನಾನ ಮಾಡಿ. ಅದೇ ರೀತಿ ನಿಮ್ಮ ಮೌನವೇ ನಿಮ್ಮ ದೊಡ್ಡ ಆಯುಧ. ಈ ಸಂದರ್ಭದಲ್ಲಿ ಯಶಸ್ಸು ತಾನೇ ಬರುತ್ತದೆ. ಗದ್ದಲ ಮಾಡುವಂತಹ ಅವಶ್ಯಕತೆ ಯಾರಿಗೂ ಇಲ್ಲ. ಅದೇ ರೀತಿ ಸಂದರ್ಭದಲ್ಲಿ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಶನಿವಾರದ ದಿನ ಕಪ್ಪು ಎಳ್ಳನ್ನು ದಾನ ಮಾಡಿ ಆಂಜನೇಯ ಸ್ವಾಮಿಗೆ ವಿಳ್ಯದೆಲೆ ಹಾರವನ್ನು ಅರ್ಪಿಸಿ. ಈ ರೀತಿಯಾಗಿ ಮಾಡ್ತಾ ಬಂದರೆ ಇನ್ನು ಮುಂದಿನ ಯಾವುದೇ ಕ್ಷಣದಲ್ಲಿ ಆ ದ್ರೋಹಿ ಮಾಡುವಂಥ ಯಾವುದೇ ತಾಂತ್ರಿಕ ಹವನಗಳು, ಎಲ್ಲ ಕಪ್ಪು ಮಾಟ ಮಂತ್ರ ಕ್ರಿಯೆಗಳು ಒಂದೇ ಕ್ಷಣದಲ್ಲಿ ಭಸ್ಮವಾಗುತ್ತದೆ. ನೀವು ನಂಬಿರುವಂತಹ ದೈವ ನಿಮ್ಮ ಕೈ ಹಿಡಿಯುವಂತಹ ಸಮಯ ಈಗ ಪ್ರಾರಂಭವಾಗ್ತಿದೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಅದ್ಭುತವಾದ ಸಮಯಗಳು ಶುರುವಾಗೋದ್ರಿಂದ ಖಂಡಿತವಾಗಿ ಸಣ್ಣ ಪರಿಹಾರವನ್ನು ಮಾಡೋದನ್ನು ಮರಿಬೇಡಿ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.